ಮಾಡಿದ್ದಾರೆ. ಎಲ್ಲಿ ಸ್ಟ್ರಾಂಗ್ ಆಗಿದೆ ಯಾವುದು ಅಶೋಕ್ ಗೌಡ್ರೆ ಸಿಂಪಲ್ ಕರೆಕ್ಟ್. ನಾನೇ ಅಶೋಕ್ ಗೌಡ್ರಿಗೆ ತಿಳಿಸಿ ಹೇಳ್ತೀನಿ, ಯೂಟ್ಯೂಬ್ ಅಲ್ಲಿ ಆ ಕಂಟೆಂಟ್ ಹಾಕಿದವ್ರು ಯಾಕೆ ಇನ್ನೂ ಬದುಕಿದ್ದಾರೆ ಅಂದ್ರೆ ಅವ್ರು ಕೈಗೆ ಸಿಕ್ಕಿಲ್ಲ. ಪ್ರಶ್ನೆ ಅದಲ್ಲ, ಕೈಗೆ ಸಿಕ್ಕರೆ ಅವರು ಸಲ್ಮಾನ್ ರಶ್ದಿ ಮೇಲೂ ಆಗಿದೆ ರೀ, ಗೃಹ ಮಂತ್ರಿಗಳು ಸ್ಟ್ರಾಂಗ್ ಆಗಿದ್ರೆ ಹಿಂಗಾಗಲ್ಲ. ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ಮಾತಾಡ್ತಾರೆ ಕೊಲ್ಲೋದಕ್ಕೂ ಸರಿ ಅಂತ ಈ ರೀತಿ ಮಾತಾಡ್ತಾರೆ. ಗೃಹ ಸಚಿವರು ವೀಕ್ ಆಗಿದ್ರೆ ಅದೇ ನಾನ್ ಮಾತಾಡಿದ್ರೆ ಅರೆಸ್ಟ್ ಮಾಡಿರೋರು ನಾನ್ ಮಾತಾಡಿದ್ರೆ ನನ್ನ ಅರೆಸ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ ಎಲ್ಲೆಲ್ಲಿದೆ ಗೃಹ ಮಂತ್ರಿಗಳ ಧೈರ್ಯದ ಬಗ್ಗೆ ಬಿಜೆಪಿ ವಕ್ತಾರರು ಮಾತಾಡ್ತಿದ್ದಾರೆ. ಇವ್ರಿಗೆ ಜ್ಞಾಪಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ, ಇದೇ ಗೃಹ ಮಂತ್ರಿಗಳಿದ್ದಾಗ ಯಾರೋ ಹೊರಗಾಗಿನ ಅವರ ಮನೆ ಮೇಲೆ ಎಬಿವಿಪಿ ಕಾರ್ಯಕರ್ತರು ದಾಳಿ ಮಾಡಿ ನುಗ್ಗಿದ್ರು. ಧೈರ್ಯ ಅಲ್ಲೇ ಪ್ರಶಾಂತ್, ಈ ದೇಶದಲ್ಲಿ ಕೆಲವರು ಕಾನೂನುಗಳನ್ನು ಪಾಲಿಸಿಕೊಂಡೇ ಹೋಗ್ತಾರೆ, ಕೆಲವರು ಕಾನೂನುಗಳಿಗೂ ನಮಗೂ ಸಂಬಂಧ ಇಲ್ಲ ಅನ್ನೋಂಗೆ ಬದುಕ್ತೀವಿ ಅಂತಾರೆ. ವ್ಯತ್ಯಾಸ ಇಷ್ಟೇ ಅಲ್ಲ ಕಾಣಿಸ್ತಿರೋದು. ಅದೇ ನೋಡಿ, ನನಗನ್ಸುತ್ತೆ ಈಗ ಯಾವುದೇ ಒಂದು ಧರ್ಮದ ಬಗ್ಗೆ, ಅದು ವ್ಯಕ್ತಿಯ ಬಗ್ಗೆ, ಅದು ಪ್ರವಾದಿಗಳ ಬಗ್ಗೆ ಇನ್ನು ಅವಹೇಳನ ಮಾಡಿದರು ಅಂತ ಅಂದ್ಕೊಳ್ಳೋಣ, ಆಯ್ತಪ್ಪ, ಯಾರೋ ಒಬ್ಬನ ಅವಹೇಳನ ಮಾಡೋಣ, ಅದು ಯಾವುದೋ ಸಂಘಟನೆ ಮಾಡಿದ್ದಲ್ಲ, ಯಾವುದೋ ಒಬ್ಬ ವ್ಯಕ್ತಿ ಮಾಡಿದ್ದು. ಸೊ ನ್ಯಾಚುರಲಿ ಇನ್ ಕೋರ್ಸ್ ಆಫ್ ಆ್ಯಕ್ಷನ್ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡ್ತಾರೆ, ಕ್ರಮ ತೆಗೆದುಕೊಳ್ತಾರೆ. ನಾವು ಯಾರೋ ಒಬ್ಬನು ವ್ಯಕ್ತಿ ಮಾಡಿದ ಅನ್ನುವ ಕಾರಣಕ್ಕೆ ಇಡೀ ನಗರವನ್ನು 2 ದಿನಗಳ ಕಾಲ ಹೊತ್ತಿ ಉರಿಸ್ತೀವಿ, ಬೆಂಕಿ ಹಚ್ತೀವಿ. ಆ ಬೆಂಕಿ ಹಚ್ಚಿದವ್ರನ್ನ ಆಮೇಲೆ ಹೋಗಿ ಸರ್ಕಾರ ಸಮರ್ಥನೆ ಮಾಡ್ಕೊಳ್ಳೋದು, ಪೊಲೀಸರನ್ನೇ ಬೈಯೋದು, ಅದನ್ನು ನನಗಿದು ಆಶ್ಚರ್ಯವನ್ನು ಹುಟ್ಟಿಸುತ್ತೆ. ಹಾಗಾದರೆ ನಾಳೆ ಯಾವನೋ ಒಬ್ಬ ವ್ಯಕ್ತಿ ಏನೋ ಮಾಡೋದಪ್ಪ, ಅದಕ್ಕೆ ನೀವು ಇಡೀ ನಗರಕ್ಕೆ ಬೆಂಕಿ ಹಚ್ತೀರಿ, ಯಾರಿಗೂ ಬೇಕಾದ್ರೆ ಕಲ್ಲು ತೂರಾಟ ಮಾಡ್ತೀರಿ. ಹುಬ್ಳಿಯಲ್ಲೂ ಅದನ್ನೇ ಮಾಡಿದ್ರಿ, DJ ಹಳ್ಳಿ KG ಹಳ್ಳಿಯಲ್ಲೂ ಅದನ್ನೇ ಮಾಡಿದ್ರಿ, ನಾಳೆ ಉದಯಗಿರಿಯಲ್ಲೂ ಕೂಡ ಅದನ್ನೇ ಮಾಡ್ತಾಯಿದ್ದೀರಿ. ನಮ್ಮ ಭಾವನೆಗಳಿಗೆ ಧಕ್ಕೆ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ನಿಮಗೆ ಪ್ರತಿಭಟನೆಯ ಸ್ವಾತಂತ್ರ್ಯವನ್ನು ನಿಶ್ಚಿತವಾಗಿ ಕೊಡುತ್ತೆ. ಆದರೆ ಕಲ್ಲು ಹೊಡೆಯೋದು, ಬೆಂಕಿ ಹಚ್ಚೋದು, ಪೊಲೀಸ್ ಕಮಿಷನರ್ ಜೀಪ್ ಮೇಲೆ ಕಲ್ಲು ಹೊಡೆಯೋದು, ಈ ದೃಶ್ಯಗಳು ಏನು ಹೇಳ್ತಾ ಇವೆ? ನೀವು ಪದೇ ಈ ರೀತಿ ಉದ್ರೇಕಗೊಳ್ತಾ ಇದೆನೋ, ಗೊಳಿಸ್ಲಾಗ್ತಾ ಇದೆನೋ, ಅದು ಒಂದು ಭಾಗ. ನನಗೆ ಅಬ್ದುಲ್ ರಜಾಕ್ ಅವರ ಸ್ಟೇಟ್ಮೆಂಟೇ ಆಶ್ಚರ್ಯವನ್ನು ಹುಟ್ಟಿಸುತ್ತೆ, ನಾವು ಮಾಡ್ತೀವಿ ಅಂತ. ಹಾಗಿರುವಾಗ ಗೃಹ ಸಚಿವರು ನಮ್ಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲಪ್ಪ ಅಂದ್ರೆ ಏನರ್ಥ? ಹೇಳ್ತೀನಿ ಅಜಿತ್, ನೋಡಿ, ಇದ್ರ ಹಿಂದೆ ಇರೋ ಷಡ್ಯಂತ್ರವನ್ನು ಅರ್ಥ ಮಾಡ್ಕೊಂಡು ನೀವು ಬಯಲುಪಡಿಸ್ಬೇಕು. ಪ್ರಶ್ನವರು ನೋಡಿ, ಒಂದು ಸಣ್ಣ ವಿಷಯ ನಡೀತದೆ ಯಾವುದೋ ಒಂದು ಚಿಕ್ಕಪೇಟೆಯಲ್ಲಿ, ಅದಕ್ಕೆ ಅಷ್ಟೊಂದು ಅಬ್ಬರ. ಮೊನ್ನೆ ಅಷ್ಟೇ ಒಂದು ಹಸುವಿಗೆ ಒಂದು ನೀಚ ಅವನಿಗೆ ಎಲ್ಲೂ ಶಿಕ್ಷಣ ಕೊಟ್ಬಿಡಿ. ನನಗೆ ಇಡೀ ಬಿಜೆಪಿ ಬಂದು ಇದನ್ನ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ, ಇದಕ್ಕೂ ಮುಂಚೆ ಹಿಂದೂಗಳನ್ನ ಕೆಣಕಕ್ಕೆ ಈ ಕೆಲಸವನ್ನ ಮತಾಂಧ ಇದೆಲ್ಲ ಏನ್ರಿ ಮಾತು ಇವ್ರದು? ಪ್ರತಿಭಟಿಸುವ ಹಕ್ಕು ಈ ಸಂವಿಧಾನ ಎಲ್ರಿಗೂ ಕೊಟ್ಟಿದೆ. ಪ್ರತಿಭಟಿಸುವ ಹಕ್ಕಿದೆ, ಪ್ರತಿಭಟಿಸುವ ಮಾರ್ಗಗಳು ಇದಾವೆ. ದಂಗೆ ಎಬ್ಸೋ ಹಕ್ಕಿಲ್ಲ. ನಂಗೆ ಒಂದು ಕಡೆ ಎಬ್ಸಿದ್ಯಾ? ಗುಜರಾತ್ ಅಲ್ಲಿ ಏನ್ ನಡೀತು ನಿಮ್ಗೆ ಗೊತ್ತಿಲ್ವಾ? ನಮ್ಗೆ ಗುಜರಾತ್ ಮಾತಾಡೋಣ. ಗುಜರಾತ್ ಸುಪ್ರೀಂ ಕೋರ್ಟ್ ಅಷ್ಟೇ ಸತ್ಯದ ಮೇಲೆ ಧೈರ್ಯ ಇದ್ದಿದ್ರೆ BBC ಡಾಕ್ಯುಮೆಂಟ್ರಿನ ಯಾಕ್ರಿ ಬ್ಯಾನ್ ಮಾಡಿದ್ರು? ಸತ್ಯ ಆಚೆ ಬರುತ್ತೆ ಅಂತ ನನ್ ಬಾಯಿ ಮುಚ್ಚಿ ತೆಗಿಸ್ಬಾರ್ದು. ಮೋದಿ ಬಗ್ಗೆ ಕನ್ಯಾಕುಮಾರಿಯ ತನಕ ಸ್ಟೇಟ್ ವೈಸ್ ಮಾಡ್ಬಿಡ್ತೀನಿ. ಇದೆ ಸ್ಟೇಟ್ ವೈಸ್ ಐ ಕ್ಯಾನ್ ಗಿವ್ ಯು ಆಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.